ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಫೈನಲ್ ಇಯರ್ನ ಸ್ಟೂಡೆಂಟ್ಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ನೀವು ತಮ್ಮನೆಲ್ಲ ನೋಡಿದ್ದೀರಾ. ಸೊ 5th ಸೆಮಿಸ್ಟರ್ನ ಎಕ್ಸಾಮಿನೇಷನ್ ಈ ಗುರುವಾರ ಬಿಡುಗಡೆ ಆಯಿತು. ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ತಮ್ಮ ರಿಸಲ್ಟು ಶೋ ಆಗ್ತಾ ಇಲ್ಲ. ನಾಟ್ ಇಟ್ ಅಂತ ಬರ್ತಾ ಇದೆ, ಅಂದರೆ ಪಬ್ಲಿಷಡ್ ಇಸ್ ನಾಟ್ ಇಟ್ ಅಂತ ಬರ್ತಾ ಇದೆ. ಅದಕ್ಕೆ ಏನಪ್ಪ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಗುರುವಾರ ಏನು ಸುತ್ತೋಲೆ ಬಂತಲ್ವಾ, ಅಂದರೆ ಸರ್ಕ್ಯುಲರು ನಮ್ಮ ತುಮಕೂರು ಯೂನಿವರ್ಸಿಟಿಯಿಂದ, ಅದ್ರ ಬಗ್ಗೆ ಮಾತಾಡುವ. ಸೊ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ನಾನು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ BComಗೆ ಎಸ್ಪೆಷಲಿ BComಗೆ ನೋಟ್ಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಮತ್ತು ಅದೇ ರೀತಿ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನೋಟಿಫಿಕೇಷನ್ನು ಅಥವಾ ಸುತ್ತೋಲೆಗಳನ್ನ ಬಿಡ್ತಾ ಇರ್ತಾರೆ, ಸರ್ಕ್ಯುಲರ್ ಬಿಡ್ತಾ ಇರ್ತಲ್ಲ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ಈ ವಿಡಿಯೋ ಶುರು ಮಾಡುವ. ಸೊ ನೋಡಿ ಗಾಯ್ಸ್, ಮೊದಲನೇ ತುಮಕೂರು ವಿಶ್ವವಿದ್ಯಾನಿಲಯ ಈ ಸುತ್ತೋಲೆ ಬಿಡುಗಡೆ ಆಗಿರುವಂಥದ್ದು ದಿನಾಂಕ 27/3/2025, ಅಂದರೆ ನಿನ್ನೆ ಗುರುವಾರ. ಸೊ ಅದು ಏನಪ್ಪ ವಿಷಯ ಅಂತ ಅಂದರೆ 2025 ಜಾನ್ವರಿ ಮತ್ತು ಮಾರ್ಚ್, ಅಂದರೆ ಜಾನ್ವರಿಯಿಂದ ಮಾರ್ಚ್ ಒಳಗೆ ನಡೆದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ, ಅಂದರೆ NEPಗೆ ಸಂಬಂಧಪಟ್ಟಂತೆ ನಡೆದ BCom ಪದವಿಯ 5ನೇ ಸೆಮಿಸ್ಟರ್ ನವೀನ ಮತ್ತು ಪೂರಕ, ಅಂದರೆ ಯಾರೆಲ್ಲ ಫ್ರೆಷರ್ಸ್, ಅಂದರೆ ಫಸ್ಟ್ ಯಾರು ಬರೆದಿದ್ರು ಮತ್ತು ರಿಪೀಟರ್ಸ್ ಯಾರು ಬರೆದಿದ್ರು ಅವರ ಎಲ್ಲ ಫಲಿತಾಂಶಗಳನ್ನ ಆಲ್ರೆಡಿ ಪ್ರಕಟಗೊಳಿಸಿದ್ದೀವಿ ಅಂತ ಈ ವಿಷಯದಲ್ಲಿರುವಂಥದ್ದು. ಇಲ್ಲೇನಪ್ಪ ಹೇಳಿದ್ದಾರೆ ಅಂತ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2025 ಜಾನ್ವರಿ ಮತ್ತು ಮಾರ್ಚ್ ಮಾಯೆಗಳಲ್ಲಿ, ಅಂದರೆ ಜಾನ್ವರಿ ಸಪ್ರೇಟ್ ಮಾರ್ಚ್ ಅಲ್ಲ, ಜಾನ್ವರಿಯಿಂದ ಸ್ಟಾರ್ಟ್ ಆಗಿ ಮಾರ್ಚ್ವರೆಗೂ ನಡೆದಿರುವಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ನಡೆದ BCom ಪದವಿಯ 5ನೇ ಸೆಮಿಸ್ಟರ್ನ ಫ್ರೆಷರ್ಸು ಮತ್ತು ರಿಪೀಟರ್ಸ್ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ 27/3/2025 ಗುರುವಾರದಂದು ಪ್ರಕಟವಾಗಿದ್ದು, ಫಲಿತಾಂಶವನ್ನು ಸಂಬಂಧಪಟ್ಟ ವಿದ್ಯಾರ್ಥಿಗಳು ತಮ್ಮ UUCMSನ CMS ಲಾಗಿನ್ ಮೂಲಕ ಪಡೆದುಕೊಳ್ಳಬಹುದಾಗಿರುತ್ತದೆ. ತಡೆ ಹಿಡಿಯಲಾಗಿರುವ ಅಥವಾ ಫಲಿತಾಂಶ ಪ್ರಕಟವಾಗದಿರುವ ಕುರಿತು ವಿದ್ಯಾರ್ಥಿಗಳು ಪ್ರಾಂಶುಪಾಲರ ಮೂಲಕ ಈ ಕಚೇರಿಗೆ ಸೂಕ್ತ ದಾಖಲೆ ಅಥವಾ ಮಾಹಿತಿಗಳನ್ನು ಒದಗಿಸಿ ಫಲಿತಾಂಶವನ್ನು ಪಡೆದುಕೊಳ್ಳತಕ್ಕದ್ದು. ಇನ್ನು ಮುಂದಿನ ಸೂಚನೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಿಮಗೆ ಅಂದರೆ ಸಪೋಸ್ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದಿದೆಯಾ, ಅದನ್ನು ಅನ್ನುವ ಕಾರಣಕ್ಕಾಗಿ ನಿಮ್ಮ ಮುಂದಿನ ದಿನಗಳಲ್ಲಿ ರಿವ್ಯಾಲ್ಯೂಷನ್ ಆಗಿರ್ಬೋದು, ಫೋಟೋ ಕಾಪಿಗಳಿಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅಥವಾ ಮುಂದಿನ ದಿನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಏನಪ್ಪ ಅಂತ ಅಂದರೆ, ಈಗ ನಾನು ಇಲ್ಲಿ ಶೋ ಆಗ್ತೀವಿ ನೋಡಿ ಒಂದು, ಓಕೆನಾ. ಈ ಫೋಟೋದಲ್ಲಿ ಅಂದರೆ ರಿಸಲ್ಟ್ ಪಬ್ಲಿಷ್ಡ್ ನಾಟ್ ಏಟ್ ಅಂತ ಬರ್ತಾ ಇದೆ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನನಗೆ ಕೆಲವು ಸ್ಟೂಡೆಂಟ್ಗಳು ಈ ಥರ ಸ್ಕ್ರೀನ್ಶಾಟ್ ಕಳಿಸಿ ಈ ಥರ ಬರ್ತಿದೆ ಸರ್, ಏನು ಮಾಡಬೇಕು ಅಂತ ನನಗೆ ತುಂಬ ಜನ ಕೇಳಿದ್ರು. ಏನಪ್ಪ ಇದಕ್ಕೆ ಅಂತ ನೋಡೋದಾದರೆ, ಇದು ಮೇ ಬಿ ಇದಕ್ಕೆ 3 ಥರ ದಾರಿ ಇದೆ. ಏನಪ್ಪ ಅಂತ ಅಂದರೆ, ಮೊದಲು ನಿಮ್ಮ ರಿಸಲ್ಟು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಐಡಿಗೆ ಬರುತ್ತೆ, ಓಕೆನಾ. ಅಲ್ಲೇನಾರು ಇಶ್ಯೂ ಆಗಿದ್ದು ನಿಮ್ಮ ಏನೋ ಅಲ್ಲೇನು ಇಶ್ಯೂ ಆಗಿ ನಿಮ್ಮ ಪ್ರಾಂಶುಪಾಲರಿಗೆ ಹೋಗಿ ನೀವು ಅರ್ಜಿನ ಬರ್ಕೊಡ್ಬೇಕಾಗುತ್ತೆ. ಇನ್ನು ಕೆಲವೊಂದು ಇದಂದರೆ, ನಿಮ್ಮ ಲಾಗಿನ್ ಐಡಿಲಿ ಕೆಲವೊಂದು ಸಾರಿ ಟೆಕ್ನಿಕಲ್ ಇಶ್ಯೂ ಆಗಿರುತ್ತೆ. ಇದು ನಿಮಗೆ ಸೆಕೆಂಡ್ ಆಗಿರ್ಬೋದು. ಟೆಕ್ನಿಕಲ್ ಇಶ್ಯೂ ಆದರೆ ಒನ್ ಡೇಸ್ ಆರ್ 48 hours ಬಿಟ್ಟು ಒಂದ್ಸರಿ ಚೆಕ್ ಮಾಡಿದ್ರೆ ನಿಮ್ಮ ಟೆಕ್ನಿಕಲ್ ಇಶ್ಯೂ ಏನಾರು ಇದ್ದರೆ ಅದು ಸಾರ್ಟ್ ಔಟ್ ಆಗಿರುತ್ತೆ. ಇನ್ನೊಂದು 3ನೇದು, ನಿಮ್ಮ ತುಮಕೂರು ಯೂನಿವರ್ಸಿಟಿ ಕಡೆಯಿಂದನೇ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಓಕೆನಾ, ಹೇಳ್ತಾರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕೆಲವೊಂದು ಸರಿ ಟೆಕ್ನಿಕಲ್ ಇಶ್ಯೂನು ಸೇರಿಕೊಂಡು ಏನಾದರೂ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ, ಇದಕ್ಕೆ ಒಂದು ಬೆಸ್ಟ್ ಅಂತ ನೋಡೋದಾದರೆ, ಇವತ್ತು ಶುಕ್ರವಾರ, ನಾಳೆ ಅಂದರೆ ಮೇ ಬಿ ಯುಗಾದಿ ಹಬ್ಬ ಇರೋದ್ರಿಂದ ನಿಮಗೆ ಗುರುವಾರ, ನಾಳೆ ಶನಿವಾರ ಸಿಗೋದಿಲ್ಲ, ಭಾನುವಾರ ಇಲ್ಲ, ಸೋಮವಾರ ಇಲ್ಲ. ನೆಕ್ಸ್ಟ್ ಮಂಗಳವಾರ ಏನಿದೆ, ಅವತ್ತು ಏನು ಮಾಡಬೇಕಪ್ಪ ಅಂತ ಅಂದರೆ, ಈ ಥರ ಮೊದಲು ನಿಮ್ಮ ಪ್ರಾಂಶುಪಾಲರಿಗೆ ಈ ವಿಷಯನ ತಿಳಿಸ್ಬೇಕು. ಸರ್, ಈ ಥರ ನಂದು ರಿಸಲ್ಟ್ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ. ನಿಮ್ಮ ಪ್ರಾಂಶುಪಾಲರು ಅವ್ರ ಜೊತೆ ಮಾತಾಡಿ ಕೇಳಿ ನೋಡ್ತಾರೆ. ಸಪೋಸ್ ಹಂಗೂ ಆಗಲಿಲ್ಲ ಅಂತ ಅಂದರೆ, ನಿಮ್ಮ ಪ್ರಾಂಶುಪಾಲರ ಕಡೆಯಿಂದನೇ, ಅಂದರೆ ಪ್ರಿನ್ಸಿಪಲ್ಸ್ ಕಡೆಯಿಂದನೇ ನೀವೊಂದು ಅರ್ಜಿನ ಬರ್ಕೊಂಡ್ಕೊಡ್ಬೇಕು. ಯಾವುದಕ್ಕೆ? ಯೂನಿವರ್ಸಿಟಿಗೆ. ಮತ್ತು ನಿಮ್ಮ ಏನಪ್ಪ ಅಂದರೆ
ಹಾಲ್ ಟಿಕೆಟ್ ಇರುತ್ತಲ್ವಾ ಅದನ್ನು ಯಾವುದಕ್ಕೂ ನೀವು ರಿಸಲ್ಟ್ ಬರೋವರೆಗೂ ಅದನ್ನ ಕಳೆಯೋವಾಗಿಲ್ಲ. ಯಾಕಪ್ಪ ಅಂತ ಅಂದರೆ ಸೊ ನೀವು ಏನು ಆನ್ಸರ್ ಬುಕ್ಲೆಟ್ ನಂಬರ್ ಇರುತ್ತಲ್ಲ ಅದನ್ನು ನೀವು ಮೆನ್ಷನ್ ಮಾಡ್ಕೊಂಡಿರ್ತೀರ, ಅದನ್ನು ಮತ್ತು ಅದಕ್ಕೂ ಸಂಬಂಧಪಟ್ಟಂತೆ ಸೊ ನೀವು ಅದನ್ನು ತಗೊಂಡೋಗಿ ಕೊಟ್ಟರೆ ಅವ್ರು ವೆರಿಫೈ ಮಾಡ್ತಾರೆ ತುಮಕೂರು ಯೂನಿವರ್ಸಿಟಿಲಿ. ಅನಂತರ ನಿಮಗೆ ಅಂದರೆ ನಿಮಗೆ ಸೊ ರಿಸಲ್ಟು ಶೋ ಆನ್ ಆಗುತ್ತೆ. ಓಕೆನಾ? ಸೊ ಇಷ್ಟು ನಿಮ್ಮ ಯಾರಪ್ಪ ಅಂತಂದರೆ ಇಷ್ಟು ಕೆಲಸ ಮಾಡಬೇಕು. ಯಾರೆಲ್ಲ ವಿದ್ಯಾರ್ಥಿಗಳು ನಿಮಗೆ ಬಂದಿಲ್ಲ ಅಲ್ವಾ, ಸೊ ಅವರು ಈ ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರೆ ಸೊ ಸಾಕು. ಓಕೆನಾ? ಒಟ್ಟಾರೆಯಾಗಿ ನೀವು ಯಾವುದೇ ರೀತಿಯ ಭಯ ಪಡೋ ಆಗಿಲ್ಲ ಒಂದು. ಸೊ ನಂತರ ಯಾವುದೇ ರೀತಿಯ ಭಯ ಪಡ್ದಲೇ ನಿಮ್ಮ ಯೂನಿವರ್ಸಿಟಿಗೆ ಹೋಗಿ ನೀವು ಕೇಳಿದ್ರೆ ಅದನ್ನು ನಿಮಗೆ ಸಾಲ್ಟ್ ಔಟ್ ಮಾಡಿಕೊಡ್ತಾರೆ. ಬಟ್ ಅಂಥ ಮೇಜರ್ ಏನು ಫ್ಯಾಕ್ಟರ್ಸ್ ಏನಿರೋದಿಲ್ಲ. ನಮ್ಮದು ಫೇಲ್ ಆಗಿತ್ತೇನೋ, ರಿಸಲ್ಟ್ ಬಂದಿಲ್ಲ, ಸೊ ಓಕೆ ಆ ಥರ ಎಲ್ಲ ನೀವು ಭಯ ಪಡೋ ಆಗಿಲ್ಲ. ಓಕೆನಾ? ಸೊ ಇದು ಇಷ್ಟೇ ಪ್ರೊಸೀಜರು. ಇಷ್ಟು ಮಾಡಿಕೊಂಡ್ರೆ ನಿಮ್ಗೆ ಯಾರೆಲ್ಲ ವಿದ್ಯಾರ್ಥಿಗಳು ಬಂದಿಲ್ವಾ ಅವರು ಆರಾಮಾಗಿ ನೀವು ರಿಸಲ್ಟ್ನ ತೊಗೊಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋ ಸಿಗುವ ಅಂತ ಹೇಳ್ತಾ ಬಾಯ್, ಸಿ ಯು.